ಭೂಸ್ವಾಧೀನಕ್ಕೆ ಬಂದಂತಹ ಅಧಿಕಾರಿಗಳನ್ನ ಮಹಿಳೆಯರು ಘೆರಾವ್ ಹಾಕಿ ತಡೆದಂತಹ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ. ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ರೈತರಿಂದ ಪ್ರೊಟೆಸ್ಟ್. ನಮ್ಮ ಜಮೀನನ್ನ ಕಿತ್ಕೊಳ್ಬೇಡಿ, ಹೊಟ್ಟೆಯ ಮೇಲೆ ಹೊಡೆಯೋ ಕೆಲಸ ಮಾಡಬೇಡಿ, ನಮ್ಮ ಗ್ರಾಮಕ್ಕೆ ಬರೋದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡಲ್ಲ ಅಂತ ಹೇಳಿ ತಡೆದಿದ್ದಾರೆ. ಕೆಐಎಡಿಬಿ ಅಧಿಕಾರಿಗಳಿಗೆ ಗ್ರಾಮದ ಮಹಿಳೆಯರಿಂದ ಅಡ್ಡಿ. ಶಿಡ್ಲಘಟ್ಟ ತಾಲೂಕಿನ ಯಣಂಗೂರು ಗ್ರಾಮದಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮವೇ ನಡೆದು ಹೋಗಿದೆ. ಭೂಸ್ವಾಧೀನಕ್ಕೆ ಬಂದಂತಹ ಅಧಿಕಾರಿಗಳನ್ನ ರೈತ ಮಹಿಳೆಯರು ತಡೆದಂತಹ ಪ್ರಸಂಗ ನಡೆದಿದೆ. ಅಲ್ಲ ನಿಲ್ಸ್ಕೊಳ್ಳಮ್ಮ ಅಮ್ಮನ ನಾನು ನಿಲ್ಲಿರ್ತೀನಿ ನೋಡ್ಕೊಳ್ಳಿ. ಇಲ್ಲ ಮೇಡಮ್ ಜರ ಹೋಗ್ಬಿಡು ನೀವು. ಇಲ್ಲ ಇಲ್ಲ ಸರ್ ಇಲ್ಲ ಬಿಡಲ್ಲ. KDB ನಾವು ಹೈಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದೀವಿ. ಆದರೆ ಅವರು ಒತ್ತಾಯಕ್ಕೆ ಮಾಡಿದ್ದು ಇಲ್ಲಿ ರೈತರದ್ದು ಜಮೀನಿಗೆ ವೀಕ್ಷಣೆ ಮಾಡಕ್ಕೆ ಬಂದವ್ರೆ. ಇವತ್ತು ಸರ್ಕಾರ ಆಗಲಿ ಇಲ್ಲ ಉಸ್ತುವಾರಿ ಸಚಿವರಾಗಲಿ ಇವತ್ತು ಇದೊಂದು ಖಂಡನೀಯ. ಈ ಭಾಗದಲ್ಲಿ 2823 ಎಕರೆಯಲ್ಲಿ ಕೊಡೋಕ್ಕೆ ಯಾರೂ ರೆಡಿ ಇಲ್ಲ. ಯಾರೋ ಪಾಪ ಅವ್ರ ಕೆಲವೇ ಬೆರಳಿಕೆಯಷ್ಟು ಇರ್ಬೋದೇನೋ ಗೊತ್ತಿಲ್ಲ. ಆದರೆ ಈ KDB ಫಲವತ್ತಾದ ಭೂಮಿ ನಾವು ಕೊಡೋಕ್ಕೆ ರೆಡಿ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಜಮೀನು ಕೊಡೋದಿಲ್ಲ ಅನ್ನೋದ್ರ ಪರವಾಗಿ ಹೋರಾಟ ಮಾಡ್ತಾ ಇದ್ವಿ. ಏನು ಕೊಟ್ಬಿಟ್ಟು ನಾವೇನು ಮಾಡೋಣ? ನಾವು ರೈತರು ಸಾವಿರಾರು ವರ್ಷಗಳ ಕಾಲದಿಂದ ನಮ್ಮ ತಾತ ಮುತ್ತಂದ್ರ ಕಾಲದಿಂದ ನಾವು ಜೀವನ ವ್ಯವಸಾಯವನ್ನು ನಡೆಸ್ಕೊಂಡ್ಬಂದಿದ್ದೀವಲ್ಲ. ಇವತ್ತು ಕೊಟ್ಬಿಟ್ಟು ನಾವು ಭಿಕ್ಷೆ ಬೇಡಕ್ಕೆ ಹೋಗ್ಬೇಕಾ? ಇವ್ರ ಹತ್ರ ಕಾರ್ಖಾನೆಗಳು ಮಾಡ್ತೀನಿ ಅಂತ ಹೇಳ್ತಾರೆ. ನಮ್ಮಕ್ಕೆ ಏನು ಕೆಲಸ ಕೊಡ್ತಾರೆ? ನಮಗೆ ಏಜ್ ಆಗ್ತಾ ಇದೆಯಲ್ಲ, ನಮ್ಗೇನು ಕೆಲಸ ಕೊಡ್ತಾರೆ? ನಮ್ಮ ಮಕ್ಕಳಿಗೆ ಒಬ್ಬರು ಮಕ್ಕಳು ಕೊಟ್ಬಿಟ್ರೆ ನಮ್ಮ ಮನೆ ಮಕ್ಕಳನ್ನೆಲ್ಲ ಸಾಕೋಂಥ ಕೆಪಾಸಿಟಿ ಇರುತ್ತೆ ಅವ್ರಿಗೆ. ನಾವು ಇವತ್ತು ಹೈನುಗಾರಿಕೆ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಹೂವು ಆಗಿರ್ಬೋದು, ಒಂದು 14 ವರ್ಷದ ಹುಡುಗನಿಂದ ಹಿಡಿದು 60 ವರ್ಷ 70 ವರ್ಷ ಮುದುಕಿವರೆಗೂ ನಾವು ಕೆಲಸ ಮಾಡ್ತೀವಿ. ನಮ್ಮ ಜೀವನ ನಾವೇ ಸಾಗಿಸ್ಕೊಂತೀರಿ. ಅದು ಬಿಟ್ಟು ಇವಾಗ ನಮ್ಮ ಜಮೀನೆಲ್ಲ ಕಿತ್ಕೊಂಡ್ಬಿಟ್ಟು ಅವ್ರು ಕಾರ್ಖಾನೆ ಮಾಡಿಬಿಟ್ಟು ನಮ್ಗೆ ಏನು ಕೆಲಸ ಕೊಡ್ತಾರೆ? ನಮ್ಮನ್ನೇನು